ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತು ಹೊಸದಾಗಿ ಗೂಗಲ್ ಅವರು ಒಂದು ಜೆಮಿನೈ 2.0 ಫ್ಲಾಶ್ ಎಕ್ಸ್ಪೆರಿಮೆಂಟ್ ಅಂತ ಹೊಸದಾಗಿ ಎ ಟೂಲ್ ಬಿಟ್ಟಿದ್ದಾರೆ. ಅದಂತೂ ತುಂಬಾ ತುಂಬಾ ರೆವಲ್ಯೂಷನ್, ಅಂದ್ರೆ ಇದೊಂಥರ ಏನಂತ ಹೇಳ್ಬೋದು, ಕ್ರಾಂತಿನೇ ಮಾಡ್ಬೋದು ಮುಂದೆ ಅಂತ ತಿಳ್ಕೊಬಹುದು. ಇನ್ನು ಇದು ಎಕ್ಸ್ಪೆರಿಮೆಂಟಲ್ ಸ್ಟೇಜ್, ಅಂದ್ರೆ ಇನ್ನು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರೆ. ಹೊಸದಾಗಿ ಬೀಟಾ ವರ್ಷನ್ ಬಿಟ್ಟಿದ್ದಾರೆ, ಅದನ್ನ ನೋಡ್ತಾ ಹೋಗೋಣ. ಫಸ್ಟ್ ಇದ್ರದ ಯೂಸಸ್ ಏನು ಅಂತ ಹೇಳಿದ್ರೆ, ಇಮೇಜ್ ಯಾವ್ದೇ ಇದ್ರೂ ಕೂಡ ನೀವು ಅದನ್ನ ಎಡಿಟ್ ಮಾಡ್ಬೋದು. ಆಮೇಲೆ ಯಾವ್ದೇ ಇಮೇಜ್ ತೋರ್ಬಿಟ್ಟು ಅದ್ ಡೀಟೇಲ್ಸ್ ಏನು ಅಂತ ಕೇಳಿದ್ರು ಕೂಡ ಹೇಳುತ್ತೆ. ಅದಲ್ಲದೆ ನೀವು ಲೈವ್ ಆಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಎಲ್ಲಾದ್ರೂ ಏನಾದ್ರು ಗೊತ್ತಾಗಿಲ್ಲ ಆ ಪ್ಲೇಸ್ ಬಗ್ಗೆ ಇಲ್ಲ ವಸ್ತು ಬಗ್ಗೆ, ಅದನ್ನು ಕೂಡ ನೀವು ಕೇಳ್ಬೋದು. ಇಲ್ಲಿ ಒಂದು ಸಮ್ ಕ್ವಶನ್ಸ್ ನಾನು ಕೇಳಿದೀನಿ ಇದು ಜೆಮಿನೈಗೆ. ಅದೇನೇನು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಬಂದು ಒಂದು ಖಾಲಿ ಪ್ಲೇಟ್ ಇದೆ ನೋಡಿ ಇಲ್ಲಿ. ಇದು ಒಂದು ಖಾಲಿ ಪ್ಲೇಟ್, ಏನೂ ಇಲ್ಲ. ನಾನು ಇದಕ್ಕೆ ಒಂದು ಪಿಜ್ಜಾ ಆಡ್ ಮಾಡು ಅಂತಂದ್ರೆ ಪಿಜ್ಜಾ ಆ ಪ್ಲೇಟ್ ಅಲ್ಲಿ ಇಡು ಅಂತ ಜೆಮಿನೈ ಹೇಳಿದೀನಿ. ಇಲ್ಲಿ ನೋಡಿ, ಇಲ್ಲಿ ಜೆಮಿನೈ ಒಂದು ಪಿಜ್ಜಾನ ಮಾಡಿ ಆ ಪ್ಲೇಟ್ ಅಲ್ಲಿ ಇಟ್ಟಿದೆ. ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಒಂದು 5-6 ಸೆಕೆಂಡ್ ಅಲ್ಲಿ ವರ್ಕು. ಅದೇ ನಾವೇನಾದ್ರೂ ಮ್ಯಾನ್ಯಲ್ ಆಗಿ ಮಾಡ್ಬೇಕು ಅಂದ್ರೆ ತುಂಬಾ ತುಂಬಾ ಎಡಿಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಎಷ್ಟು ಈಸಿಯಾಗಿ ಆಗುತ್ತೆ ನೋಡಿ ಇಲ್ಲಿ. ನೆಕ್ಸ್ಟ್ ಬಂದು ನಾನ್ ಕೇಳಿರೋದು, ಒಬ್ರು ಮನುಷ್ಯ ಇದಾರೆ ಇಲ್ಲಿ, ಒಂದು ಸೆಲ್ಫಿ ತಗೊಂಡಿದ್ದಾರೆ. ಅದನ್ನ ನಾನು ಕೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಏನಿಲ್ಲ, ಇಲ್ಲಿ ಬ್ಲಾಂಕ್. ಅವ್ರನ್ನ ಚೇಂಜ್ ದ ಬ್ಯಾಕ್ ಗ್ರೌಂಡ್ ಇಂಟು ಮ್ಯೂಸಿಕ್ ಕನ್ಸರ್ಟ್, ಅಂದ್ರೆ ಎಲ್ಲಾದ್ರೂ ಒಂದು ಮ್ಯೂಸಿಕ್ ಅಲ್ಲಿ ಇದಾರೆ ಆ ತರ ತೋರಿಸ್ಬೇಕು. ಇಲ್ಲ ನೀವೇ ಇರ್ತೀರಾ ಎಲ್ಲಾದ್ರೂ ಎಂಟಾಗಿ ಒಂದ್ ಸೆಲ್ಫಿ ತಗೊಂಡಿರ್ತೀರಾ, ಅದನ್ನ ನೀವು ಒಂಥರ ಕ್ರಿಯೇಟಿವ್ ಆಗಿ ಮಾಡ್ಬೇಕು, ಇಲ್ಲ ಎಲ್ಲೋ ಇರುವಂಗೆ ಏನೋ ತೋರಿಸ್ಬೇಕು ಅಂತ ಹೇಳಿದ್ರೆ ಆತರ ಚೇಂಜ್ ದ ಬ್ಯಾಕ್ ಗ್ರೌಂಡ್ ಇಂಟು ಮ್ಯೂಸಿಕ್ ಕನ್ಸರ್ಟ್ ಅಂತ ಮಾಡಿದೀನಿ ನೋಡಿ ಇಲ್ಲಿ. ಎಂ ಟಿ ಬ್ಯಾಕ್ ಗ್ರೌಂಡ್ ಬಂದು ಈಗ ಮ್ಯೂಸಿಕಲ್ ಕನ್ಸರ್ಟ್ ಆಗ್ಬಿಡುತ್ತಲ್ಲ. ನೆಕ್ಸ್ಟ್ ಬಂದು ಇಲ್ಲೊಬ್ರು ಸ್ವಾಮೀಜಿ ಇದಾರೆ ನೋಡಿ ಇಲ್ಲಿ. ಈ ಸ್ವಾಮೀಜಿ ಅವ್ರದ್ದು ಒಂದು ನನಗೆ ಸೈಡ್ ವ್ಯೂ ಬೇಕು ಅಂತ ಕೇಳಿದೀನಿ. ಇಲ್ಲಿ ನೋಡಿ, ಪ್ಲೀಸ್ ಮೇಕ್ ಸೈಡ್ ವ್ಯೂ ಆಫ್ ದ ಫೋಟೋ. ಸೈಡ್ ವ್ಯೂ ಕೂಡ ಸ್ವಾಮೀಜಿ ಅವ್ರದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಟ್ ಮಾಡಿಕೊಟ್ಟಿದೆ. ನೆಕ್ಸ್ಟ್ ಬಂದು ಇವರೊಬ್ರು ಇಲ್ಲಿ ನೋಡಿ, ಇಲ್ಲಿ ಸೆಲ್ಫಿ ತಗೊಂಡಿದ್ದಾರೆ ಒಂದು ಫಾರೆಸ್ಟ್ ಅಲ್ಲಿ. ಈಗ ಅದನ್ನ ನಾವು ಕೇಳ್ತಾ ಇದ್ವಿ, ಚೇಂಜ್ ದ ಬ್ಯಾಕ್ ಗ್ರೌಂಡ್ ಇಂಟು ಐಫೆಲ್ ಟವರ್. ಇಲ್ಲಿ ನೋಡಿ, ಇಲ್ಲಿ ಆ ಕಾಡಲ್ಲಿ ಇದ್ದ ಐಫೆಲ್ ಟವರ್ ಆಗಿ ಕನ್ವರ್ಟ್ ಆಗಿದೆ ಅವರ ಸೆಲ್ಫಿ ಬಂದು. ನೆಕ್ಸ್ಟ್ ಬಂದು ಇಲ್ಲಿ ನಾರ್ಮಲ್ ರೋಟಿ ಇದೆ, ಇಂಡಿಯನ್ ರೋಟಿ. ಅದಕ್ಕೆ ನಾನು ಒಂದು ಪಾಲಕ್ ಪನ್ನೀರ್ನ ಆಡ್ ಮಾಡಕ್ ಹೇಳಿದ್ದೀನಿ ರೋಟಿ ಮೇಲೆ. ಇಲ್ಲಿ ನೋಡಿ, ಇಲ್ಲಿ ಪಾಲಕ್ ಪನ್ನೀರು ರೋಟಿ ಮೇಲೆ ಒಂದು ಡಬ್ದಲ್ಲಿ ಇಟ್ಟು ಕೊಡ್ತಾ ಇದೆ. ಅದು ಕೂಡ ಎಷ್ಟು ಒಂದು 7-8 ಸೆಕೆಂಡ್ ಅಲ್ಲಿ ಆದ ವರ್ಕು. ನೆಕ್ಸ್ಟ್ ಇಲ್ಲೊಬ್ರು ಒಂದು ಬೆಟ್ಟದ ಮೇಲೆ ವ್ಯೂ ನೋಡ್ತಾ ನಿಂತಿದ್ದಾರೆ. ಅದನ್ನ ನಾನು ಚೇಂಜ್ ದ ಬ್ಯಾಕ್ ಗ್ರೌಂಡ್ ಟು ಆಡಿಟೋರಿಯಂ ಫಿಲ್ಡ್ ವಿತ್ ಪೀಪಲ್. ಇಲ್ಲಿ ನೋಡಿ, ಇಲ್ಲಿ ಅವ್ರು ನಿಂತಿರೋದು ಹಂಗೆ ಇದೆ, ಅದ್ರ ಬ್ಯಾಕ್ ಗ್ರೌಂಡ್ ನೋಡಿ ಚೇಂಜ್ ಆಗಿದೆ. ಜನಗಳು ಆಡಿಟೋರಿಯಂ ಅಲ್ಲಿ ತುಂಬಾ ಜನ ಕೂತಿರೋ ಚೇಂಜ್ ಆಗಿದೆ. ಇದನ್ನೇ ನಾವು ಮ್ಯಾನ್ಯಲ್ ಆಗಿ ಮಾಡ್ಬೇಕು ಅಂದ್ರೆ ನಮ್ಗೆ ಎಡಿಟಿಂಗ್ ಸಾಫ್ಟ್ವೇರ್ ಬೇಕು. ಆಮೇಲೆ ನಮ್ಗೆ ತುಂಬಾ ತುಂಬಾ ಟೈಮ್ ಆಗುತ್ತೆ. ಇದೊಂದು ಹೆಚ್ಚು 5-10 ಸೆಕೆಂಡ್ ಅಲ್ಲಿ ವರ್ಕು. ನೆಕ್ಸ್ಟ್ ಇಲ್ಲೊಂದು ಬ್ಲಾಕ್ ಅಂಡ್ ವೈಟ್ ಫೋಟೋ ಇದೆ ನೋಡಿ ಇಲ್ಲಿ. ಇದನ್ನ ನಾನು ಕಲರ್ ಫೋಟೋ ಮಾಡು ಅಂತ ಕೇಳ್ಕೊಂಡೆ. ಇಲ್ಲಿ ನೋಡಿ, ಇಲ್ಲಿ ತುಂಬಾ ಕಲರ್ಫುಲ್ ಫೋಟೋ ಆಗಿ ಒಂದು 10 ಸೆಕೆಂಡ್ ಅಲ್ಲಿ ನಮ್ಗೆ ಬಂದಾಯ್ತು. ನೆಕ್ಸ್ಟ್ ಬಂದು ಇಲ್ಲೊಬ್ರು ನೋಡಿ, ಇಲ್ಲಿ ಬೀಚ್ ಅಲ್ಲಿ ನಿಂತಿದ್ದಾರೆ, ಒಂದು ನಾರ್ಮಲ್ ಕ್ಯಾಶುವಲ್ ವಿಯರ್ ನೋಡ್ಕೊಂಡು ನಿಂತಿದ್ದಾರೆ. ಅದನ್ನ ನಾನು ಕೇಳಿದೆ, ಚೇಂಜ್ ದ ಡ್ರೆಸ್ ಇಂಟು ಬ್ಲಾಕ್ ಸ್ಯೂಟ್. ಇಲ್ಲಿ ನೋಡಿ, ಬ್ಲಾಕ್ ಸ್ಯೂಟ್ ಏನೋ ಬಂತು, ಅದ್ರ ಚಡ್ಡಿ ಹಂಗೆ ಇದೆ. ಅದಕ್ಕೆ ನಾನೇನನ್ ಕೇಳ್ಕೊಂಡೆ ಅಂದ್ರೆ ಇನ್ಕ್ಲೂಡಿಂಗ್ ಪ್ಯಾಂಟ್. ಈಗ ನೋಡಿ, ಅವ್ರಿಗೆ ಪ್ಯಾಂಟು ಕೂಡ ಬಂದಾಯ್ತು. ನೆಕ್ಸ್ಟ್ ಬಂದು ಇದು ಮುಂಬೈದ ಒಂದು ಬ್ರಿಡ್ಜ್, ಒಂದು ಫೋಟೋ ಸಿಕ್ತು. ದೋಣಿಗಳಿದೆ, ಒಂದು ಬ್ರಿಡ್ಜ್ ಇದೆ. ನನಗೆ ಈ ಬ್ರಿಡ್ಜ್ ಯಾವ್ದು ತುಂಬಾ ತುಂಬಾ ಚೆನ್ನಾಗಿದೆ ಅನಿಸ್ತು, ಬಿಕಾಸ್ ಇಲ್ಲಿ ಅಂತ ಏನೋ ಒಂದು ಗೊತ್ತಿಲ್ಲ. ಅದಕ್ಕೆ ನಾನು ಅದನ್ನ ಕೇಳ್ಕೊಂಡೆ, ವಿಚ್ ಪ್ಲೇಸ್ ಇಸ್ ದಿಸ್. ಇಲ್ಲಿ ನೋಡಿ, ಇಲ್ಲಿ ದಿಸ್ ಲುಕ್ಸ್ ಲೈಕ್ ಎ ಪಿಕ್ಚರ್ ಆಫ್ ದ ರಾಜೀವ್ ಗಾಂಧಿ ಸೀ ಲಿಂಕ್ ಇನ್ ಮುಂಬೈ. ಅಂದ್ರೆ ಇದು ಸೀ ಲಿಂಕ್, ರಾಜೀವ್ ಗಾಂಧಿ ಸೀ ಲಿಂಕ್. ಇಲ್ಲಿ ನೋಡಿ, ಅದ್ರ ಡೀಟೇಲ್ಸ್ ಕೂಡ ಬಂದಾಯ್ತು ನಿಮಗೆ. ಕೇಬಲ್ ಸ್ಟೇಟ್ ಬ್ರಿಡ್ಜ್ ವಿತ್ ಡಿಸ್ಟಿಂಕ್ಟಿವ್ ಟವರ್ಸ್, ಸಿಟಿ ಸ್ಕೈ ಲೈನ್ ಇನ್ ದ ಬ್ಯಾಕ್ ಗ್ರೌಂಡ್ ಅಂಡ್ ನ್ಯೂಮರಸ್ ಸ್ಮಾಲ್ ಫಿಶಿಂಗ್ ಬೋಟ್ಸ್. ಎಲ್ಲ ಡೀಟೇಲ್ಸ್ ಅದೇ ಕೊಟ್ಬಿಡುತ್ತೆ. ಎಷ್ಟು ಅಕ್ಯುರೇಟ್ ಆಗಿದೆ ಇದು ನೋಡಿ ಇಲ್ಲಿ. ನೆಕ್ಸ್ಟ್ ಬಂದು ಇಲ್ಲಿ ಯಾರೋ ಅಂತಿದೆ, ಎಲ್ಲರಿಗೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ಆದ್ರೆ ನಾನು ಇದನ್ನ ಕೇಳ್ದೆ, ಯಾರಿದು ಅಂತ ಕೇಳೋಣ ಅಂದ್ಬಿಟ್ಟು, ಹೂ ಇಸ್ ಇ ಅಂತ ಕೇಳ್ದೆ. ದ ಪರ್ಸನ್ ಇನ್ ದ ಇಮೇಜ್ ಇಸ್ ಸಚಿನ್ ತೆಂಡೂಲ್ಕರ್. ಈಸ್ ಎ ಫಾರ್ಮರ್ ಇಂಡಿಯನ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ ವೈಡ್ಲಿ ರಿಗಾರ್ಡೆಡ್ ಆಸ್ ಒನ್ ಆಫ್ ದ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಆಫ್ ಆಲ್ ಟೈಮ್. ನೋಡಿ ಇಲ್ಲಿ ಸಚಿನ್ ತೆಂಡೂಲ್ಕರ್ ಅಂದ್ರೆ ನಿಮ್ಗೆ ಯಾರೋ ಪರ್ಸನ್ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಅಲ್ಲಿ ಹಾಕಿ ಅಲ್ಲಿ ಕೇಳಿದ್ರೆ ಅದು ಕೂಡ ಹೇಳುತ್ತೆ. ಇಲ್ಲಿ ಫೇಮಸ್ ಪರ್ಸನಾಲಿಟಿ ಆತರ ಇದ್ರೆ ನಿಮ್ಗೆ ತುಂಬಾ ಈಸಿಯಾಗಿ ಸಿಗುತ್ತೆ. ಇದು ಬಂದು ಎಲ್ಲರಿಗೂ ಗೊತ್ತು ಇದು ಯಾವ ತಿಂಡಿ ಅಂತ. ಇದು ಬಂದು ಗುಜರಾತಿ ತಿಂಡಿ, ಯಾವ್ದು ಅಂತ ನಮಗ್ ಗೊತ್ತಿಲ್ಲ ಅಂತ ತಿಳ್ಕೊಂಡು ಕೇಳ್ತಾ ಇದೀವಿ. ವಿಚ್ ಡಿಶ್ ಇಸ್ ದಿಸ್. ಇದು ನೋಡಿ, ದ ಡಿಶ್ ಇಸ್ ಢೋಕ್ಲಾ. ಯೂಶುವಲಿ ಇದು ಗುಜರಾತಿ ಬೇಸ್ಡ್ ಫುಡ್.
ಇದೇನಾದ್ರು ನಾವೆಲ್ಲಾರು ಪಿಕ್ ಅಲ್ಲಿ ನೋಡಿರ್ತೀವಿ, ನೋಡಕ್ ಚೆನ್ನಾಗಿದೆ ಅನ್ಕೊಂಡು ಎಲ್ಲಿ ಅಂತ ಏನೋ ಒಂದು ಗೊತ್ತಿಲ್ಲ ಅಂತ ಹೇಳ್ಕೊಂಡ್ರೆ ಇಲ್ಲಿ ಕೇಳಿದ್ರೆ ನೋಡಿ ಇಮಿಡಿಯೇಟ್ ಆಗಿ ಹೇಳ್ಬಿಡ್ತು ದೋಕ್ಲಾ ಅನ್ಬಿಟ್ಟು. ನೆಕ್ಸ್ಟ್ ಬಂದು ಇಲ್ಲೊಂದು ಕಾರ್ ನಿಂತಿದೆ, ತುಂಬಾ ಚೆನ್ನಾಗಿದೆ ಅಲ್ವಾ ಕಾರು. ಆದ್ರೆ ನಮ್ಗೆ ಕಾರು ಯಾವ್ದು ಏನೋ ಅಂತ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ನಾವು ಇಲ್ಲೇ ಜೆಮಿನೈ 2.0 ಕೇಳೋಣ. ನೋಡಿ, ವಿಚ್ ಕಾರ್ ಇಸ್ ದಿಸ್? ದ ಕಾರ್ ಇನ್ ದ ಇಮೇಜ್ ಇಸ್ ಅಪಿಯರ್ಸ್ ಟು ಬಿ 1955 ಆರ್ 1954 ಫೇರ್ಲೈನ್ ಸನ್ಲೈನರ್ ಕನ್ವರ್ಟಬಲ್. ನೋಡಿ ಇಲ್ಲಿ ಯಾವ ಕಾರು, ಯಾವ ಮಾಡಲು, ಯಾವ ಇಯರ್ ಅಂತ ಎಲ್ಲ ತುಂಬಾ ಕ್ಲೀನ್ ಆಗಿ ಕೊಟ್ಟಿದೆ. ಇದೇ ತರ ನಿಮ್ಗೆ ಯಾವ್ದೇ ಡೀಟೇಲ್ಸ್ ಸಿಗಿಲ್ಲ ಅಂದ್ರೂ ಒಂದು ಇಮೇಜ್ ಇದ್ರೆ ಇಲ್ಲ ವಿಡಿಯೋ ಮೂಲಕ ಅದನ್ನ ತೋರಿಸಿದ್ರೆ ಇದು ನಿಮ್ಗೆ ಕ್ಲೀನ್ ಆಗಿ ಅಕ್ಯುರೇಟ್ ಆಗಿ ಡೇಟಾ ಕೊಡುತ್ತೆ. ಇಲ್ಲಿ ನೋಡಿ, ಅದ್ರ ಡೀಟೇಲ್ಸ್ ಕೂಡ ಬಂದಾಯ್ತು. ಕೀ ಫೀಚರ್ಸ್ ದಟ್ ಪಾಯಿಂಟ್ ಟು ದಿಸ್ ಮಾಡೆಲ್ ಇನ್ಕ್ಲೂಡ್, ಎಲ್ಲಾ ಡೀಟೇಲ್ಸ್ ಬಂದಾಯ್ತು ನೋಡಿ ಇಲ್ಲಿ. ನೆಕ್ಸ್ಟ್ ಬಂದು ಇಲ್ಲೊಂದು ಐಫೋನ್ ಆಡ್ ಮಾಡಿದ್ದೀನಿ, ನಂಗೆ ಯಾವ ಫೋನ್ ಅಂತ ಗೊತ್ತು ಅದು ಗೊತ್ತಿಲ್ಲ ಆದ್ರೂ ಕೂಡ ಅದೇ ಡೀಟೇಲ್ಸ್ ಹೇಳುತ್ತೆ. ಆಮೇಲೆ ಇದ್ರ ಪ್ರೈಸ್ ಏನು ಅಂತ ನಮ್ಗೆ ಗೊತ್ತಿರಲ್ಲ, ಅದಕ್ಕೆ ಇಲ್ಲಿ ವಿಚ್ ಇಸ್ ವಾಟ್ ಈಸ್ ದ ಪ್ರೈಸ್ ಆಫ್ ದಿಸ್ ಮೊಬೈಲ್ ಇನ್ ಇಂಡಿಯಾ. ನೋಡಿ ಇಲ್ಲಿ ಇಮೇಜ್ ಮೂಲಕ ಇದು ಹೇಳ್ತಿದೆ ಐಫೋನ್ 14 ಬೇಸ್ಡ್ ಆನ್ ಮೆಮೊರಿ ಅಂದ್ರೆ ಸ್ಟೋರೇಜ್ ಮೂಲಕ ಇದ್ರ ಪ್ರೈಸ್ ಇಷ್ಟಿದೆ. ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಅಪ್ರಾಕ್ಸಿಮೇಟ್ ಪ್ರೈಸ್ ಇದೆಯಲ್ಲ ಅದು ತುಂಬಾ ವೇರಿ ಆಗ್ಬೋದು ಅಂತ ಕೂಡ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಇದು ಯಾವ ಪ್ಲಾಂಟ್ ಅಂದ್ರೆ ಯಾವ ಗಿಡ ಅಂತ ಎಲ್ಲರೂ ಗೊತ್ತು, ಆದ್ರೆ ನಮ್ಗೆ ಎಲ್ಲಾದ್ರೂ ಯೂನಿಕ್ ಆಗಿ ಎಲ್ಲೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಕೂಡ ಇಲ್ಲಿ ಕೇಳ್ಬೋದು. ನಾವು ನಿಮ್ಗೆ ಗೊತ್ತಾಗ್ಲಿ ಅನ್ನೋಕ್ಕೋಸ್ಕರ ಈ ಪ್ಲಾಂಟ್ ನ ಹಾಕಿದೀನಿ. ಈ ಪ್ಲಾಂಟ್ ನ ವಿಚ್ ಪ್ಲಾಂಟ್ ಈಸ್ ದಿಸ್? ನೋಡಿ ಇಲ್ಲಿ ದ ಪ್ಲಾಂಟ್ ಈಸ್ ಬನಾನಾ ಪ್ಲಾಂಟ್. ಬನಾನಾ ಪ್ಲಾಂಟ್ ಅಂತ ಅದೇ ಕೊಟ್ಬಿಡ್ತು. ಆಮೇಲೆ ಡೀಟೇಲ್ಸ್ ಕೂಡ ಬಂದಿದೆ ನೋಡಿ ಇಲ್ಲಿ, ಲಾರ್ಜ್ ಎಲಾಂಗೇಟೆಡ್ ಪ್ಯಾಡಲ್ ಶೇಪ್ ಲೀವ್ಸ್, ಎಲ್ಲ ಡೀಟೇಲ್ಸ್ ಬಂದಾಯ್ತು. ಇದೇ ತರ ವೀಕ್ಷಕರೇ ನಿಮ್ಗೆ ಯಾವ್ದೇ ಡೀಟೇಲ್ಸ್ ಬೇಕು ಅಂದ್ರೂ ಕೂಡ ಈ ಫ್ಲಾಶ್ 2.0 ಎಕ್ಸ್ಪೆರಿಮೆಂಟಲ್ ಅಂದ್ರೆ ಇನ್ನು ಎಕ್ಸ್ಪೆರಿಮೆಂಟ್ ಅಂದ್ರೆ ಬೀಟಾ ವರ್ಷನ್ ಅಲ್ಲಿ ಇದೆ. ಇನ್ನು ತುಂಬಾ ಅಡ್ವಾನ್ಸ್ ಆಗಿ ಇನ್ನೂ ಇಂಪ್ರೂವ್ ಮಾಡ್ತಿದ್ದಾರೆ ಗೂಗಲ್ ಅವರು. ಈ ಗೂಗಲ್ 2.0 ಎಕ್ಸ್ಪೆರಿಮೆಂಟಲ್ ಹೆಂಗ್ ಯೂಸ್ ಮಾಡ್ಬೇಕು ಅಂದ್ರೆ ನಾರ್ಮಲ್ ಗೂಗಲ್ ಹೋಗೋದು, ಜೆಮಿನೈ ಫ್ಲಾಶ್ 2.0 ಎಕ್ಸ್ಪೆರಿಮೆಂಟಲ್ ಹಾಕೋದು, ಅಲ್ಲಿ ಹೋಗೋದು, ಕ್ಲಿಕ್ ಮಾಡೋದು, ದೆನ್ ಇಲ್ಲಿ ನೋಡಿ ಇಲ್ಲಿ ಗೋ ಟು ಗೂಗಲ್ ಎ ಸ್ಟುಡಿಯೋ. ನಿಮ್ಮ ಗೂಗಲ್ ಅಕೌಂಟ್ ಮೂಲಕ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಇಲ್ಲ ಅಂದ್ರೆ ನೀವು ಲಾಗಿನ್ ಆಗಿ ಇಲ್ಲಿಗೆ ಬಂದ್ರೆ ಈ ಪೇಜ್ ಬರುತ್ತೆ. ಇಲ್ಲಿ ನೋಡಿ ಇಲ್ಲಿ ತುಂಬಾ ಇರುತ್ತೆ. ಇಲ್ಲಿ ಹೋಗಿ ನೀವು ಜಿಮಿನೈ 2.0 ಫ್ಲಾಶ್ ವರ್ಷನ್ 2.0 ಫ್ಲಾಶ್ ವರ್ಷನ್ ಇಲ್ಲಿ ನೋಡಿ ಇಲ್ಲಿದೆಯಲ್ಲ ಇಮೇಜ್ ಜನರೇಷನ್ ಎಕ್ಸ್ಪೆರಿಮೆಂಟ್, ಇದನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಬಂದು ಟೆಕ್ಸ್ಟ್ ಅಂಡ್ ಇಮೇಜ್ ಅಂಡ್ ಟೆಕ್ಸ್ಟ್ ಅಂತಿದೆ. ಇಲ್ಲಿ ನೀವು ಟೆಕ್ಸ್ಟ್ ಇಮೇಜ್ ಅಂಡ್ ಟೆಕ್ಸ್ಟ್ ಸೆಲೆಕ್ಟ್ ಮಾಡಬೇಕು. ಆಮೇಲೆ ನೀವು ಇಲ್ಲಿ ಹೋಗಿ ಪ್ಲೇಸ್ ಹೋಗ್ಬಿಟ್ಟು ಅಪ್ಲೋಡ್ ಇಮೇಜ್ ಏನಿದೆಯೋ ಅಲ್ಲಿ ಹೋಗಿ ನೀವು ಮಾಡ್ಬೋದು. ಇಲ್ಲ ನೀವು ಡೈರೆಕ್ಟ್ ಅಲ್ಲಿ ಮೊಬೈಲ್ ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ ಮೂಲಕನೇ ಏನಿದೆಯೋ ಅದನ್ನ ತೋರಿಸ್ಕೋಬಹುದು. ಇದೇ ತರ ಡೀಟೇಲ್ಸ್ ತುಂಬಾ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ನಮಸ್ಕಾರ.